ಇದನ್ನ ನಾವು ನೋಡ್ಬೇಕು ಅಂದ್ರೆ ಫಸ್ಟ್ ಟ್ರೈಲರ್ ನೋಡ್ಬೇಕಲ್ವಾ. ಟ್ರೈಲರ್ ನೋಡಿದ್ಮೇಲೆ ಸೊ ಏನು ಸಿನಿಮಾದ ಕತೆ, ಏನು ಸಿನಿಮಾದ ಒಳ ಅರ್ಥ ಅನ್ನೋದು ಆಲ್ಮೋಸ್ಟ್ ಟ್ರೈಲರ್ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಈ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಆಗಮಿಸಿರುವಂತ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ. ಎಸ್, ಮೊದಲು ನಾವು ಒಂದ್ಸತಿ ಈ ಟ್ರೈಲರ್ ನೋಡ್ಕೊ ಬಂದ್ಬಿಡೋಣ, ಆಮೇಲೆ ಮಾತಾಡೋಣ. ಎಸ್, ನಾನು ಮೊದಲು ಪಟ್ಟಾಭಿಷೇಕ ಮಾಡಿದ್ದೀನಿ. ಈಗ FIR 626 ನಮ್ಗೆ ರಮಣರಾಜ್ ಅವರು ಕತೆ ಹೇಳಿದಾಗ ಒಪ್ಪಿಗೆ ಆಗಿದೆ. ನಮ್ ಚಿನ್ನಾರಿ ಮುತ್ತರ್ನ ಇಟ್ಕೊಂಡು ಇದ್ ಮಾಡಿದೀವಿ. ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾರಂತ ನಮ್ಗೆ 100% ಗ್ಯಾರಂಟಿ ಇದೆ. ಈ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಈ ಸಿನಿಮಾದ ನಟರಾದಂತಹ ಚಿನ್ನಾರಿ ಮುತ್ತ, ಮಾಧ್ಯಮ ಮಿತ್ರರು ಹಾಗೂ ನೆರೆದಿರುವ ಎಲ್ಲ ಹಿತೈಷಿಗಳಿಗೂ, ವೇದಿಕೆ ಮೇಲೆ ಕುಳಿತಿರುವಂತಹ FIR 626 ಸಿನಿಮಾದ ನಿರ್ಮಾಪಕರು, ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 626 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನ್ ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮ್ಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ. ಆದ್ರೆ ಇಡೀ ಆಕ್ಷನ್ ಥ್ರಿಲ್ಲರ್ ಅಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನ ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರುವಂತಹ ಆಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ, ಆದ್ರೆ ಆ ಕಷ್ಟನ ಇಷ್ಟಪಟ್ಟು ಮಾಡಿದೀವಿ. ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟರ್ ಕರ್ಕೊಂಡ್ಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತಹ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನ ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂತ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನ ಡೈರೆಕ್ಟ್ ಮಾಡಿದಂತ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವರೇಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗ್ಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗ್ಲಿ ಇರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವರು ಮಾಡಿರೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ. ಹಾಗೇನೆ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದೀವಿ. ಇಲ್ಲಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ, ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಷ್ಟೇ, ಪ್ರತಿ ಸಿನಿಮಾದಲ್ಲೂ ಆ ನಂಬಿಕೆ ಹಾಗೇ ಇರುತ್ತೆ. ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ಚಿತ್ರದ ಬಗ್ಗೆ ಮಾತಾಡಕ್ಕೆ ನಂದು ಅರ್ಧ ಗಂಟೆ ಆಗುತ್ತೆ, ಯಾರು ಬೇಜಾರು ಮಾಡ್ಕೊಂಬಿಡಿ. ಮೊದಲೇ ಹೇಳ್ಬಿಡ್ತೀನಿ, ನಿಮ್ಗೆ ಟ್ಯೂನ್ ಮಾಡ್ಬಿಡ್ತೀನಿ. ಬ್ಯಾಟ್ರಿ ತಂದಿಲ್ಲ. ಯಾಕಂದ್ರೆ ಎಸ್ ರಮೇಶ್ ಅವರಿದ್ರೆ ಅದು ಸಿನಿಮಾ ಒಂದು ಆಡಿಯನ್ಸ್ ಪಲ್ಸ್ ಗೊತ್ತು ಅವ್ರಿಗೆ. ಅಲ್ಲಿಂದ ನಾನು ಹೇಳ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾವು 4 ಪಿಕ್ಚರ್ ಮಾಡಿದ್ವಿ ಜೊತೆಲಿ. ಧೈರ್ಯ, ರಫ್ ಅಂಡ್ ಟಫ್, ಜಿಂದಾಬಾದ್, ಮಿಸ್ಟರ್ ಪುಟ್ಸ್ವಾಮಿ ಅಂತ 4 ನಾನು ಒಂದ್ ದಿವಸ ಶೂಟಿಂಗ್ ಹೋಗ್ಲಿಲ್ಲ. ಧೈರ್ಯ ಪಿಕ್ಚರ್ 18 ದಿವಸದಲ್ಲಿ ಮಾಡಿದ್ರು, 60 ದಿವಸದಲ್ಲಿ ಥಿಯೇಟರ್ ರಿಲೀಸ್ ಆಯ್ತು. ಆ ಕಾಲದಲ್ಲಿ ತೆಲುಗು, ತಮಿಳು, ಮಲಯಾಳಂ, ಭೋಜ್ಪುರಿ, ಪಾನ್ ಇಂಡಿಯಾ. ನೋಡಿ, FIR ಅಂದ್ರೆ ಪಾನ್ ಇಂಡಿಯಾ. ಅದು ಅವ್ರ ಸ್ಟೈಲು ಇವತ್ತಲ್ಲ, ಅವಾಗಲೇ ಅವರು ಆ ತರ ಥಿಂಕಿಂಗ್ ಅವ್ರದ್ದು. ಇದು
ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಎಲ್ಲೇ ಇರಲಿ ಕರ್ಕೊಂಬರೋರು. ಇಷ್ಟೊತ್ತು ಈ ಸೀನ್ ಮುಗಿಬೇಕಂದ್ರೆ ಹಂಗೆ ಮಾಡೋರು. ಅವ್ರಿಗೆ ಫುಡ್ಡು ಬ್ಲಡ್ಡು ಸಿನಿಮಾ. ನಾನು ಅವ್ರ ಪಾರ್ಟ್ನರ್ ಇರ್ಬೋದು, ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನಾನು ಫ್ಯಾನು. 4 ಪಿಕ್ಚರು ನನಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ. ನಾನು ಒಂದ್ ದಿವಸ ಶೂಟಿಂಗ್ ಹೋಗಿಲ್ಲ, ಲೆಕ್ಕ ಹಾಕೊಡಿ. ಬಟ್ ಇವತ್ತು ನಾನು ಈ ಫಂಕ್ಷನ್ ಬರೋದಕ್ಕೆ ಹೇಳ್ಬಿಡ್ತೀನಿ. ನಮ್ದು ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಮ್ಮ ಚೇಂಬರ್ ಎಲ್ಲ ಹೋಗಿದ್ರಿ. ಅಧ್ಯಕ್ಷರು ಸಾರ್ ನೀವು ಇರ್ಲೇಬೇಕು, ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ. ಅಲ್ಲೆಲ್ಲ ನೀವು ನೋಡಿ ಬಂದ್ಬಿಡು ನಿಮ್ಮ ಜೊತೆ ಅಂತ ಹೇಳಿ ನಮ್ಮ ನರಸಿಂಹರಾವ್ ಪರವಾಗಿ ನಾನೀಗ ಬಂದಿದ್ದೀನಿ. ಯಾಕಂದ್ರೆ ನನಗೆ ಅಲ್ಲಿರ್ಲಿಲ್ಲ ಮನ್ಸೆಲ್ಲ ಇಲ್ಲೇ, ಆಮೇಲೆ ಇವತ್ತು ತಪ್ಪಿಸ್ಕೊಂಡ್ಬಿಟ್ರೆ ಹೆಂಗಪ್ಪ ಅಂತ ಅಲ್ಲಿ ಬೇಸ್ ಮಾಡಿ ಇಲ್ಲಿ ಬಂದೆ ಜಲ್ದಿ ಮುಗಿಸ್ಕೊಂಡು. ಇನ್ನ ಬೇಜಾನ್ ಹೇಳ್ಬೇಕು, ಸುತ್ತಿ ಕೊಡ್ತದೆ. ನೆಕ್ಸ್ಟ್ ನಮ್ಮ ವಿಜಯ ರಾಘವೇಂದ್ರ ಸಾರು. ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಮ್ಮ ಚಿನ್ನೇಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡ್ಬೇಕು ಅಂದೆ. ಏನಪ್ಪಾ ಅಂದ್ರು, ಅವಾಗ ನಿನಗಾಗಿ 25 ವಾರ ರಾಧಿಕಾ ವಿಜಯ ರಾಘವೇಂದ್ರ ಪಿಕ್ಚರು, ಆಂಧ್ರ ಪ್ರೊಡ್ಯೂಸರ್ ರಾಮೋಜಿರಾವ್ ಇರಬೇಕು. 2ನೇ ಪಿಕ್ಚರು ನಮ್ಮ ಅಜಂತ ರಾಜು, ಅದು ನಮ್ಮ ನಾಗಣ್ಣ ಡೈರೆಕ್ಟ್ ಇರ್ಬೇಕನ್ನು. ನಾನು ನಡೀತಾ ಇತ್ತು. ಏನು ಆಲ್ ಏರಿಯಾ ಸೋಲ್ಡ್ ಔಟು, ಇದು ಅಂತ ದುಡ್ಡು ಬೇರೆ ಇಲ್ಲ ಖಾಲಿ. 3ನೇ ಪಿಕ್ಚರು ಸೇಮ್ ಅದೇ ಹೀರೋಯಿನ್ ಇದ್ರು. 3ನೇ ಪಿಕ್ಚರ್ ನಾನು ರೋಮಿಯೋ ಜೂಲಿಯಟ್ ಅಂತ ತೆಗೆದೆ. ನಾನು ಬರೀ 9,000 ಕೊಟ್ಟೆ ಅಪ್ಪಾಜಿಗೆ. ಏನೋ ಇದು ಅಂದ್ರು, ಇರೋಣ ಹಂಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರ್ ಬೇಕು ಅಂದ್ರು ಡೈರೆಕ್ಟರ್. ಅವರು ಈ ರಮಣ ರಾಜ್ ತರ ಅವರು ತೆಲುಗು, ಅವರು ಗುಣಕುಮಾರ್ ಅಂತ ಡೈರೆಕ್ಟರ್. ಯಾಕಂದ್ರೆ ಅವಾಗ ಎಂತ ದುಡ್ಡಿರ್ಲಿಲ್ವಲ್ಲ ಜಾಸ್ತಿ, ಅದಕ್ಕೆ ಇದರಲ್ಲೇ ಮಾಡಿದೆ. ತುಂಬಾ ಕನ್ವೀನಿಯಂಟ್. ಯಾಕಂದ್ರೆ ಸಿನಿಮಾಲಿ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ಬೇಕು, ಓಪನ್ ಆಗ್ಬಿಡ್ತದೆ ಯಾವಾಗಿದ್ರು. ಸರ್ ಅವರು ನಾವು ಏನ್ ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ರು ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದ್ವಿ. ಯಾಕಂದ್ರೆ ಅವ್ರು ಬಂದಿರೋದು, ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಂಬರ್ 1 ಅಣ್ಣವರು ರಾಜ್ಕುಮಾರ್ ಅವರು, ಅವ್ರ ತಂದೆಯವರು. ಅವ್ರ ಹತ್ರ ಸೆಕ್ರೆಟರಿ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಕ್ಕೆ ಮೊದಲಿಂದಾನು ನಾವು ವಜ್ರೇಶ್ವರಲ್ಲಿದ್ದಾಗಿದ್ದು ನಮ್ದವ್ರಿಗೂ ಪಿಕ್ಚರ್ಗಳಾಗ್ತಾ ಇದ್ರಿ ಬಾಂಧವ್ಯ. ಆ ಶಿಸ್ತು ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ರಮೇಶ್ ಅವರು ಅವ್ರ ಹತ್ರ ಚೆನ್ನಾಗಿ ಕೆಲಸ ತೆಗೆಸಿರ್ತಾರೆ. ನೈಟ್ ಎಲ್ಲ ಮಾಡಿದೆ ಅಂದ್ರಲ್ಲ, ನನಗೆ ಅರ್ಥ ಆಯ್ತು. ಯಾಕಂದ್ರೆ ಅವ್ರ ಸ್ಕೂಲು ನಾನು ನೋಡಿದ್ದೀನಿ. ಅಂತ ವಿಜಯ ರಾಘವೇಂದ್ರ ಅಂತ ಆರ್ಟಿಸ್ಟು ನಾನು ನೋಡಿದ ಪ್ರಕಾರ ನಮಗೆ ಸಿನಿಮಾ ಮಾಡೋಕ್ಕೆ ತುಂಬಾ ಇದೆ, ಕಲಾವಿದರಿದ್ದಾರೆ. ಅದು ನಮ್ಮಣ್ಣ ನಮಗೆ ಕಷ್ಟದಲ್ಲಿ ನೆರವಾದ ಅಣ್ಣ ಅವರು. ಅವ್ರ ತಂದೆಯವರು ನಮಗೆ ಭಾರಿ ಚಿನ್ನಗೌಡರು ನಮಗೆ. ಆಮೇಲೆ 3ನೇದು ಹೇಳ್ಬೇಕು ಅಂತಂದ್ರೆ, ಈ ಇವರು ಮಾಡಿರೋ ಟೈಟ್ಲಲ್ಲೇ ಅವ್ರು ನೋಡಿ ಎಲ್ಲೂ ಹಾಕಿಲ್ಲ ಪಾನ್ ಇಂಡಿಯಾ, ತೆಲುಗು, ಯಾವ ಲ್ಯಾಂಗ್ವೇಜ್ ಏನು ಅಂತ. 28 ಲ್ಯಾಂಗ್ವೇಜ್ ನಾವು ಮಾಡ್ಕೊಬಹುದು. ಆ ತರ ಪ್ಲಾನ್ ಮಾಡಿರ್ತಾರೆ ರಮೇಶ್ ಅವರು. ಆಮೇಲೆ ಈಗ ಡೈರೆಕ್ಟರ್ ಯಾರು ಸಾರ್ ಅಂದೆ, ನಮ್ಮ ಇವರು ರಮಣ ರಾಜ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆಂಧ್ರ ಚಡಿ ಚಕ್ರವರ್ತಿ ಅದ್ದೀನಿ ಅಂತ. ಅಷ್ಟೇ, ಅನ್ನ ಎಲ್ಲ ಹೆಸರು ನೋಡೋಂಗಿಲ್ಲ. 1-2 ಅಗಳು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ರಮಣ ರಾಜ್ ಅವರು ಯಾವ ಸ್ಕೂಲಿಗೆ ಬಂದರು ಅಂತ. ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ತರ ಪಿಕ್ಚರ್ ಮಾಡಿರ್ತಾರೆ. ಆಮೇಲೆ ಮೊದಲು ಈಗ ಪಟ್ಟಾಭಿಷೇಕ ಅಂತ ಇದು ಮಾಡಿದ್ರಲ್ಲ, ಇವ್ರಿಗೆ ಇದಕ್ಕೆ ಮೊದಲೇ 25 ವರ್ಷದಿಂದಲೇ ಬೇಜಾನ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಸಿನಿಮಾದ ಇವ್ರಿಗೆ ಒಂದು ಅಂಗ ಇವರು. ಅವ್ರ ಮಿಸ್ಸಸ್ ಅವ್ರ ಭಾಗ್ಯ ಅವ್ರಿಗೆ ತುಂಬಾ ನಾವು ಕೃತಜ್ಞತೆ ಹೇಳ್ಬೇಕು. ಆಮೇಲೆ ನಮ್ಮ ನಾಗೇಂದ್ರ ಸಾರು ಆರ್ಟಿಸ್ಟು ಪ್ಲಸ್ ಇದು, ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀರಿ. ಆರ್ಟಿಸ್ಟ್ಗಳು ಗೊತ್ತಿರೋರು ಏನು ಅನ್ಕೊಂಬಿಡಿ ಬ್ರದರ್ಸ್. ಆಮೇಲೆ ನಮ್ಮ ಕೇಶವ್ ಸಾರು ಇವಾಗ ಹೇಳ್ತಾ ಇದ್ದಾರೆ ನಾನು ಸಾರ್ ಅಂತ. ಕೊನೆಯಲ್ಲಿ ಮೀಸೆ ತೆಗೆದು ಕೂತಿದ್ರು. ನಾನು ಯಾರು ಅಂತ ಕೇಳಿದ್ರೆ ಇವರು ನಾವು ಭಾರಿ ಕ್ಲೋಸ್ ಆದ್ರೂ ಇವಾಗ ತಿಳಿಸ್ತಾ ಇದ್ದಾರೆ. ಹಂಗೆ ಎಲ್ಲ ನಮ್ಮ ಆತ್ಮೀಯರಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಬಂದು ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಹಂಗೆ ಮಾಡಿರ್ತಾರೆ ನಮ್ಮ ರಮೇಶ್ ಅವರು.
ಮೊದಲೊಂದು ಇದೇ ತರ ಅವರು ಟ್ರೆಂಡ್ ಸೆಟ್ಟರ್ ಅಲೋಯಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ಒಂದು ಇಡೀ ಇಂಡಸ್ಟ್ರಿನ ಕಲಕಲಾಯಿಸ್ಬಿಡ್ತು. ಆ ತರ ಅವರು ಅವಾಗ ಏನದು ಫಿನಿಕ್ಸ್ ಪಕ್ಷಿ ತರ ಬಿಡ್ತಾ ಇರ್ತಾರೆ. ಅದರಿಂದ ಈ ಸಿನಿಮಾ ಯಶಸ್ವಿ ಆಗಲಿ, ಈ ಚಿತ್ರದಿಂದ ಇನ್ನೂ ಹಲವಾರು ಚಿತ್ರಗಳು ಬರೋಕ್ಕೆ ಉದ್ಯಮಕ್ಕೆ ಅನುಕೂಲ ಆಗಲಿ. ಇನ್ನೂ ಬೇಜಾರು ಹೇಳೋದಿದೆ, ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ಬಂದು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಿಸ್ಟ್ರಿಬ್ಯೂಟ್ರು ಅವರು ನಾನು ಅವ್ರ ಬಗ್ಗೆನೂ ಮಾತಾಡ್ಬೇಕು ಅನ್ಕೊಂಡೆ, ಅಷ್ಟರಲ್ಲಿ ಇದಾಯ್ತು. ಗೋಕುಲ್ ರಾಜ್ ಅವರು ಬಂದಿರೋದು ತುಂಬಾ ಸಂತೋಷ. ಕೊಡ್ತೀನಿ, ಅಣ್ಣನೇ ಮಾತಾಡ್ತಾರೆ. ಸರ್ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ FIR ಒಳ್ಳೆ ಟ್ರೈಲರ್ ತೋರಿಸಿದ್ರು. ಪಿಕ್ಚರ್ ಹೆಂಗಿರುತ್ತೋ ಇನ್ನೂ ಗೊತ್ತಿಲ್ಲ. ನಮ್ಮ ರಮೇಶ್ ಅವರು ತುಂಬಾ ಹೃದಯವಂತರು, ಒಳ್ಳೆ ಜನ, ಒಳ್ಳೇದಾಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪಿಕ್ಚರ್ FIRಗೆ ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ. ಅವ್ರು ಖಂಡಿತವಾಗೂ ಒಳ್ಳೇದಾಗ್ಬೇಕು, 4-6 ಸಿನಿಮಾಗಳು ಮಾಡ್ಬೇಕು. ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಒಳ್ಳೆ FIRಗೆ ಮತ್ತೆ ಅವ್ರ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಮೇಶ್ ಅವರು ನಿರ್ಮಾಣ ಮಾಡಿರುವ FIR ಚಿತ್ರ ನನಗೆ ಮೊದಲನೇ ಸರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬಾ ಕ್ಲೋಸ್ ಆಗಿದ್ವಿ. ಆಮೇಲೆ ಓದಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ. ಹೃದಯವಂತ ಅಂದ್ರೆ ಅವ್ರನ್ನೇ ಹೇಳ್ಬೇಕು. ನಮ್ಮ ಟೀಮಲ್ಲಿ ಚೆನ್ನಾಗಿ ಎಲ್ಲ ಇದ್ ಮಾಡ್ತಾ ಇದ್ರು. ಎಲ್ಲಾನು ಒಳ್ಳೆ ರೀತಿಲಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ತುಂಬಾ ಅವ್ರ ಸಿನಿಮಾ ಅಂದ್ರೆ ಬ್ಯಾಕ್ ಇಲ್ಲ, ಎಲ್ಲಾನು ಚೆನ್ನಾಗಿ ಆಗಿದೆ. ಇದು FIR ಚಿತ್ರ ಅದೇ ತರ ಆಗಿ ಅವ್ರಿಗೂ ಒಳ್ಳೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಕನ್ನಡ ಚಿತ್ರವನ್ನೇ ನೋಡಿ, ಎಲ್ಲಾರು ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೂಲು ರಾಮಕೃಷ್ಣ ಸರ್ ಕೂಡ ಬಂದಿದ್ದು. ಕೇಶವ ರೆಡ್ಡಿ ಅವ್ರು ನಂಗೆ ಭಾರಿ ಆತ್ಮೀಯರು. ಇಲ್ಲ ಸರ್ ನೀವು ಬರಲೇಬೇಕು ಅಂತ ನನ್ನ ಕೆಲವು ಪಿಕ್ಚರ್ ಮಾಡಿದ್ರು, ಆಕ್ಟ್ ಮಾಡಿದ್ರು. ಸರಿ ಅಂತ ಬಂದೆ, ಒಬ್ಬ ಪ್ರೇಕ್ಷಕನಾಗಿ ಬಂದೆ. ಅದು ನೋಡಿದ್ರೆ ಇಲ್ಲಿ ಕೂತ್ಕೊಳ್ಳೋ ಭಾಗ್ಯ ಸಿಕ್ತು. ಎರಡನೇದಾಗಿ ಪಿಕ್ಚರ್ ಟೈಟ್ಲೇ ಹೇಳುತ್ತೆ FIR ಅನ್ನೋದು, ಇದ್ರಲ್ಲಿ ಎಲ್ಲದೂ ಒಳಗೊಂಡಿದೆ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿದ್ದೇನಿಲ್ಲ. ಪಕ್ಕ ಕಮರ್ಷಿಯಲ್. ವಿಜಯ ರಾಘವೇಂದ್ರ ಅಂದ್ರೆ ಕೆಲವರಲ್ಲಿ ಒಂದು ಭಾವನೆ ಇದೆ, ಇವ್ರು ಕೆಲವೇ ಈ ರೊಮ್ಯಾಂಟಿಕ್, ಸೋಸಿಯಲ್ ಇಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಹೇಳ್ತೇವೆ ಇವ್ರ ಪಿಕ್ಚರ್ ಅಂತ. ಬಟ್ ಇದನ್ನ ನೋಡಿದ್ರೆ, ಆ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಅಂತ ಹೇಳಿ. ಈ ಚಿತ್ರ ಖಂಡಿತವಾಗಿ ಇದು ಎಲ್ಲ ಇದು ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಗ್ಲಿ. ಮುಂದೆ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಯಾಕೆಂದ್ರೆ ರಮೇಶ್ ಅವ್ರ ಬಗ್ಗೆ ನಾನು ಹಿಂದೆನೆ ಕೇಳಿದ್ದೆ, ನೋಡ್ತಾ ಇದ್ದು. ನಾವು ಇಂಡಸ್ಟ್ರಿ ಬಂದಿದ್ದು 86 ಅಲ್ಲಿ, ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಮಧ್ಯದಲ್ಲಿ ಹೇಳ್ಬಾರ್ದು, ನಂದು ಒಂದು ಚಿತ್ರ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಶಾನುಭೋಗರ ಮಗಳು ಅಂತ. ಬ್ರಿಟಿಷ್ ಪೀರಿಯಡ್ ಕಥೆ ಅದು. ಎಷ್ಟು ಹೇಳ್ತೀನಿ, ಇವತ್ತು ನನಗೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಕೊಟ್ಟವರಿಗೂ ಮತ್ತೆ ಇಲ್ಲಿ ವೇದಿಕೆ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಸಾರಿ ನನ್ನ ವಾಯ್ಸ್ ಸಾರಿ. ಅಂಡ್ ಥ್ಯಾಂಕ್ ಯು ರಮೇಶ್ ಸರ್ ಅಂಡ್ ಭಾಗ್ಯ ಮ್ಯಾಮ್, ಒಂದೊಳ್ಳೆ ಆಪರ್ಚುನಿಟಿ ಕೊಟ್ರಿ. ಅಂಡ್ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀನಿ. ನಾನು ಅಷ್ಟು ಬೋಲ್ಡ್ ಆಗಿ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ, ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ. ಸೊ ದಟ್ ಇಸ್ ಏನು, ಸಿನಿಮಾ ಅಂದ್ರೆ ಹಂಗೆ, ಒಂದ್ ಡೈರೆಕ್ಟರ್ ಕೈಗೆ ಹೋದ್ರೆ ಸಿನಿಮಾ ಅವ್ರು ಏನ್ ಬೇಕಾದ್ರೂ ಮಾಡಿಸ್ತಾರೆ. ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಅಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಅಂಡ್ ಅಷ್ಟೇ, ನಾನು ಮೇನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಪ್ಲೀಸ್ ಡೂ ಸಪೋರ್ಟ್, ಸಿನಿಮಾಗೆ ಸಪೋರ್ಟ್ ಮಾಡಿ. ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ. ಅಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ. ಸೊ ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಟು ಆಕ್ಟ್. ನಾನು ಒಂಚೂರು ಕಾನ್ಶಿಯಸ್ ಆಗ್ಲಿ, ಸ್ಟಾರ್ಟಿಂಗ್ ಕಾನ್ಶಿಯಸ್ ಆಗ್ತಿದೆ, ಬಟ್ ಹಿ ಮೇಡ್ ಶೋರ್ ಐ ವಾಸ್ ಇನ್ ಕಾನ್ಶಿಯಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಅಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ಅಂಡ್ ಎಸ್, ದಟ್ಸ್ ಇಟ್. ಒಂದು ಸಿನಿಮಾ ಅಂದ ತಕ್ಷಣ ಆ ಸಿನಿಮಾದ ಚಿತ್ರದ ಪಾತ್ರದ ಬಗ್ಗೆ ಸಸ್ಪೆನ್ಸ್ ಅಂತಾನೆ ಹೇಳ್ತೀನಿ. ಬಿಕಾಸ್ ನಾನು ಒಂಚೂರು ಕ್ಲೂ ಕೊಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನನ್ನ ರೋಲ್ ಏನು ಅಂತ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದನ್ನ ನನ್ನ ಕ್ಯಾರೆಕ್ಟರ್ ಫುಲ್ ಸಸ್ಪೆನ್ಸ್ ಆಗಿದೆ. ಬೋಲ್ಡ್ ಆಗೂ ಕಾಣಿಸ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಸ್ವಲ್ಪ ಭಯ ಆಗೂ ಇದ್ದೀನಿ. ನೀವು ನೋಡ್ಬೋದು ಟ್ರೈಲರ್ ಅಲ್ಲಿ ಸ್ವಲ್ಪ ಭಯ ಪಟ್ಕೊಂಡು ಇದ್ದೀನಿ. ಡೆಫಿನೆಟ್ಲಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಹಂಗೆ ಇರಿ, ನನ್ನ ಕ್ಯಾರೆಕ್ಟರ್ ಹಂಗೆ ಇದೆ. ಎಸ್ ಹೌದು.
ಥ್ಯಾಂಕ್ ಯು. ಓಕೆ, ಎಲ್ರಿಗೂ ಶುಭ ಸಂಜೆ. ಮೊದಲಿಗೆ ಮಾದೇವ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ. FIR 626 ಅಂದ್ರೆ ಅಲ್ಲಿ ಅರ್ಥ ಆಗಬಹುದು, ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ. ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ. ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸ್, ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ. ಆಮೇಲೆ ಇದು 3ನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು. ವಿಕ್ರಮ್ ಒಂದು, ಆಮೇಲೆ ಚೆಲ್ಲಾಪಿಲ್ಲಿ, ಆಮೇಲೆ ಈ ಒಂದು ಸಿನಿಮಾ. ನಿರ್ದೇಶಕರ ಬಗ್ಗೆ ಅಂದ್ರೆ ಆಕ್ಚುಲಿ ಇದ್ರಿಗಿನ ಹಿಂದೆ ಒಂದು ಸಿನಿಮಾ ಮಾಡಿದ್ರು, ಬೈಲಿಂಗ್ವಲ್, ಕನ್ನಡ ಆಮೇಲೆ ತೆಲುಗು. ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ ಶೂಟ್ ಮಾಡಿದ್ರು. JD ಚಕ್ರವರ್ತಿ ಲೀಡ್ ಆಗಿ ಮಾಡಿದ್ರು. ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ. ಆಕ್ಚುಲಿ ಅದ್ರಾಗಿನ ಮುಂಚೆನೆ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನೋ ರಿಲೀಸ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಒಂದು ಕ್ಯೂರಿಯಾಸಿಟಿ ಇದೆ, ಇದು ಏನು ಈ ಚಿತ್ರ ರಾಘವ್ ಹೇಳ್ದಂಗೆ ನೈಟ್ ಅಂದ್ರೆ ಆಲ್ಮೋಸ್ಟ್ ನೈಟ್ ಅಲ್ಲೇ ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟ್ ಅಲ್ಲೇ ಇತ್ತು. ಕತೆ ಅದೇ ರೀತಿ ಹೋಗುತ್ತೆ. ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ. ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ, ಯಾಕಂದ್ರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಬನ್ನಿಜಿ ಅಂದ್ಬಿಟ್ಟು. ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರ್ಬೇಕಿತ್ತು, ಪಾಪ ಅವರು ಇಲ್ಲ ನಮ್ ಜೊತೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಅವರು. ಅವರು ಆಕ್ಚುಲಿ ಅವರು ನಾವು 3 ಜನನು ಸೇರಿ ನೈಟ್ ಮಾಡೋದು, ಆಮೇಲೆ ನೈಟೇ ಎಡಿಟಿಂಗು, ಆಮೇಲೆ ಸರ್ ಬಂದು ನೋಡೋದು, ಇನ್ನೇನಾದ್ರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಬಹಳಷ್ಟು ಸೈಕಲ್ ಹೊಡ್ತಿದೀವಿ. ಆಮೇಲೆ ಜಗಳನೂ ಮಾಡಿದೀವಿ ಎಡಿಟ್ ಮಾಡುವಾಗ. ಅಂದ್ರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇನೆ. ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗಿ ನಿಭಾಯಿಸಿದ್ದಾರೆ. ರಾಘವ್ರಂತೂ ಹೇಳಂಗೆ ಇಲ್ಲ ಬಿಡಿ, ಅದು ಫೈಟು, ಡ್ಯಾನ್ಸ್, ಲೀಲಾಜಾಲ. ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಂಗೆ ತಿಂದಾಗ ಹೆಂಗೆ ಬುಳಕ್ ಅಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗಿ ಕೂಲಾಗೆ ಮಾಡಿದ್ದಾರೆ ಅಂತ. ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಿಸ್ಕ್ ತರ ಅವ್ರಿಗೆ ಆ ರೀತಿ ತುಂಬಾ ಮುದ್ದಾಗೂ ಕಾಣ್ತಾರೆ. ಟೆನ್ಷನ್ ಅಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ. ಅದನ್ನ ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿರ್ದೇಶಕರು ಸ್ಮೈಲ್ ಅಲ್ಲಿ ಗೊತ್ತಾಗುತ್ತೆ, ಆಮೇಲೆ ನಿರ್ಮಾಪಕರ ಸ್ಮೈಲ್ ಅಲ್ಲೂ ಗೊತ್ತಾಗ್ತಾ ಇದೆ. ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ, ಕೆಲಸ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿದೀನಿ ಅಂತ. ಯಾಕಂದ್ರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ, ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ತರೋವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡ್ ಬಂದಿದ್ದೀನಿ. ಇದೇ ರೀತಿ ಈ ಒಂದು ಚಿತ್ರಕ್ಕೆ ಆಮೇಲೆ ಅದಲ್ಲದೆ ಆಂಧ್ರದಿಂದ ಬಂದು ತೆಲುಗು, ಆಂಧ್ರನೂ ತೆಲಂಗಾಣ ಈಗ ಸೆಪರೇಟ್ ಇದೆ. ಆಂಧ್ರದಿಂದ ಬಂದು ಇಲ್ಲಿ ಕನ್ನಡ ಕಲಿತು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ನಿಜವಾಗ್ಲೂ ಒಂಥರ ಖುಷಿ, ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ, ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮಧ್ಯೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ, ಅವಾಗ ಹೇಳ್ಕೊಡ್ತಾ ಇದ್ವಿ. ಅದು ಸೆಕೆಂಡ್ರಿ ಪದಗಳ ಚುಚ್ಚು ಮಿಸ್ಟೇಕ್ ಆಗೋದು, ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಿದ್ವಿ. ಬಟ್ ಎಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ. ಎಲ್ಲಾ ಪಾತ್ರವರ್ಗಗಳನ್ನು ಚೆನ್ನಾಗೇ ಮಾಡಿದ್ದಾರೆ. DOP ಆಗ್ಲಿ, ಸ್ಟಂಟ್ ಮಾಸ್ಟರ್ಸ್ ಆಗ್ಲಿ, ಆಮೇಲೆ ಬ್ಯಾಕ್ ಗ್ರೌಂಡ್ ನಮ್ಮ ತ್ಯಾಗು ಸರ್ ಆಗ್ಲಿ, ಆಮೇಲೆ ನಮ್ಗೆ ಟ್ರೈಲರ್ ಕಟ್ ಮಾಡಿದಂತ ಸುರೇಶ್ ಅವರು ಆಗ್ಲಿ. ಯಾಕಂದ್ರೆ ಟ್ರೈಲರ್ ನಾನು ಕಟ್ ಮಾಡಿರ್ಲಿಲ್ಲ, ನಾನು ಬೇರೆ ಶೂಟ್ ಅಲ್ಲಿ ಇದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರ್ ಅವ್ರು ಬಿಸಿ ಇದ್ದಾರೆ, ಬೇಡ ಇವ್ರ ಹತ್ರ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಮಾಡಿಸ್ಬಿಟ್ರು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಒಬ್ಬ ಎಡಿಟರ್ ಆಗಿ ಇನ್ನೊಬ್ಬ ಎಡಿಟರ್ ಚೆನ್ನಾಗಿ ಮಾಡಿರೋದನ್ನ ನಾವು ಹೇಳಲೇಬೇಕಾಗತ್ತೆ. ಒಳ್ಳೇದಾಗ್ಲಿ ಇಡೀ ಟೀಮ್ಗೆ, ಸಕ್ಸಸ್ ಆಗ್ಲಿ. ಈ ಮಾಧ್ಯಮ ಮುಖಾಂತರ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಹೊಸಬ್ರನ್ನ ನೀವು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಬಹಳ ಒಂದಷ್ಟು ತುಂಬಾನೇ ಸರಿ ಇಲ್ಲ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗ್ಲಿ. ಇನ್ನೂ ಒಂದು ಹೆಚ್ಚಿಗೆ
ಸಕ್ಸಸ್ ಸಿಕ್ಕಿ. ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ. ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ. ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ, ಯಾಕಂದ್ರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ. ಓಕೆ, ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಪಾತ್ರ ಒಂದೇ ಒಂದು ಸೀನ್ ಸರ್, ಲಾಯರ್ ಪಾತ್ರ ಮಾಡಿದೆ. ಪೊಲೀಸ್ ಇಲ್ಲ, ಲಾಯರ್. ನಮಸ್ಕಾರ. ಹಾಗೂ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನನ್ನ ನಮಸ್ಕಾರ. ಎಸ್ ರಮೇಶ್ ಸರ್ ಒಂಥರ ನಮ್ಗೆ ಫಿಲಂ ಇಂಡಸ್ಟ್ರಿಯಲ್ಲಿ ಟೀಚರ್ ಇದ್ದಂಗೆ. ನಾವು 2016 ಇಂದ ರಮೇಶ್ ಸರ್ ಜೊತೆ ಅವ್ರು ಮಾಡ್ತಾ ಇರೋ ಫಿಲಮ್ಸ್, ಅವ್ರ ವರ್ಕ್ಸ್ ಎಲ್ಲದ್ರಲ್ಲೂ ಅವ್ರ ಜೊತೆನೆ ಇದ್ವಿ. ನಾನು ಸರ್ ಕೂಡ ಒಂದು ಫಿಲಂ ಮಾಡಿದ್ವಿ ಒಟ್ಟಿಗೆನೆ. ಅದು ಇದಾದ್ಮೇಲೆ ನೆಕ್ಸ್ಟ್ ಅದು ಪ್ಲಾನ್ ಮಾಡ್ತಾ ಇದೀವಿ. ಸೊ ಜೊತೆಲಿರ್ಬೇಕಾದ್ರೆ ಸರ್ ಒಂದ್ ದಿವಸ ಹೇಳಿದ್ರು, ಈ ತರ ಸರ್ದು ಡೇಟ್ ಸಿಕ್ಕಿದೆ, ಫಿಲಂ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ, ಮಾಡಿ ಅಂತ ಅಂದ್ರು. ಅದು ನಮ್ಗೊಂಥರ ಅದೃಷ್ಟ ಇದ್ದಂಗೆ. ಯಾಕಂದ್ರೆ ನಾವು ವಿಜಯ ರಾಘವೇಂದ್ರ ಸರ್ದ್ ಫಿಲಂನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವ್ರು. ಅದ್ರಲ್ಲೂ ಸರ್ದು ಸೇವಂತಿ ಮೂವಿ ಆಲ್ ಟೈಮ್ ಫೇವ್ರೇಟ್ ನನ್ನ ಫಿಲಂ ಅದರಲ್ಲಿ. ಸೊ ಸರ್ ಜೊತೆ ಒಂದು ಕ್ಯಾರೆಕ್ಟರ್, ಈ ತರದ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ನಾನು ತುಂಬಾ ಖುಷಿಯಿಂದ ಒಪ್ಕೊಂಡೆ, ತುಂಬಾ ಖುಷಿಯಿಂದ ಮಾಡಿದೀನಿ. ಆಮೇಲೆ ಇದು ನನಗೆ ತುಂಬಾ ಪ್ರಿವಿಲೇಜ್ ಅನ್ಸುತ್ತೆ ಸರ್ ಜೊತೆ ಈ ತರ ಫಿಲಂ ಮಾಡಿರೋದು. ಅವಕಾಶ ಮಾಡಿಕೊಟ್ರು ರಮೇಶ್ ಸರ್ಗೆ, ರಮಣ್ ರಾಜ್ ಸರ್ಗೆ, ಮತ್ತೆ ಫುಲ್ ಟೀಮ್ ಎಲ್ಲರೂ ರಾತ್ರಿ ಎಲ್ಲ ಕಷ್ಟಪಟ್ಟು ಫುಲ್ ನೈಟ್ ಅಲ್ಲೇ ಶೂಟಿಂಗ್ ಇರೋದ್ರಿಂದ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇದ್ರಲ್ಲಿ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ಬಟ್ ಇದು ಥ್ರಿಲ್ಲರ್ ಇರೋದ್ರಿಂದ ಅದು ರಾಘವ್ ಸರ್ ಅವ್ರ ತಮ್ಮನ್ ಕ್ಯಾರೆಕ್ಟರ್ ಆಕ್ಚುಲಿ ಫಿಲಮ್ ಅಲ್ಲಿ. ಸೊ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಈ ಫಿಲಮ್ ಅಲ್ಲಿ. ಸೊ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತ ನನ್ ಅನ್ಸುತ್ತೆ. ನನ್ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲಿ ಸ್ಟೇಜ್ ಶೇರ್ ಮಾಡ್ತಾ ಇರೋದಿರ್ಬೋದು, ಅವ್ರ ಫಿಲಮ್ ಅಲ್ಲಿ ಒಂದು ಪಾರ್ಟ್ ಅವ್ರ ಜೊತೆ ನಾನು ಮಾಡಿರೋದಿರ್ಬೋದು, ಎಲ್ಲ ತುಂಬಾ ಖುಷಿ ಕೊಟ್ಟಿದೆ ನನಗೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್. FIR 626 ಈ ಸಿನಿಮಾದಲ್ಲಿ ಮೊದಲು ನಮ್ಮ ಸತೀಶ್ ಬಾಬು ಸರ್ ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ರು. ಅವರಿಗೆ ಅನಾರೋಗ್ಯದಿಂದ ಅವರು ನಿಧನರಾದ್ರು. ಅದು ಇಡೀ ಟೀಮಿಗೆ ತುಂಬಾ ಆಘಾತ ಆಗಿದೆ. ಇವತ್ತು ಅವರು ಉಳಿಸಿ ಹೋದಂತಹ ಮುಂದಿನ ಕೆಲಸನ ನಾನು ಕೈಗೆತ್ಕೊಂಡು ಮಾಡೋದಕ್ಕೆ ನನಗೆ ಪ್ರೊಡ್ಯೂಸರ್ ಸಾರು ಹಾಗೆ ಡೈರೆಕ್ಟರ್ ಸಾರು ಒಂದು ಅವಕಾಶ ಮಾಡಿಕೊಟ್ರು. ಸೊ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ನಾನು ಸ್ಟಾರ್ಟ್ ಮಾಡಿದೆ. ಹಾಗೆ ಸಾಂಗಿನ ಕೆಲವೊಂದು ವರ್ಕ್ಗಳನ್ನ ಮಾಡಿಕೊಟ್ಟಿದ್ದೀನಿ. ಈ ಕ್ಷಣದಲ್ಲಿ ನಾನು ಸತೀಶ್ ಬಾಬು ಸರ್ಗೆ ನೆನೆಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಹಾಗೆ ವಿಜಯ ರಾಘವೇಂದ್ರ ಸರ್ ಜೊತೆಗೆ ಫಸ್ಟ್ ಸಿನಿಮಾ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದು ತುಂಬಾ ಖುಷಿ ಇದೆ. ಹಾಗೆ ಸಿನಿಮಾ ಒಂದು ಈಗ ನಾಗೇಂದ್ರ ಸರ್ ಹೇಳಿದ್ರು ಒಂದು ಮಾತು, ಫುಲ್ ನೈಟ್ ಹೊತ್ತೆ ನಂದು ವರ್ಕ್ ಎಲ್ಲ ಎಡಿಟಿಂಗ್ ನಡೀತಿತ್ತು ಅಂತ. ನಮ್ ಡೈರೆಕ್ಟರ್ ನನ್ನ ಅಲ್ಲೂ ಬಿಟ್ಟಿಲ್ಲ, ನಾನು ರೀ ರೆಕಾರ್ಡಿಂಗ್ ಪ್ರತಿ ನೈಟೇ ವರ್ಕ್ ಮಾಡಿರೋದು. ಆದ್ರೆ 6 to 6 ಇರ್ಲಿಲ್ಲ, 6 to 6 ಇರ್ಲಿಲ್ಲ, 9 to 9 ಇತ್ತು. ಎಲ್ಲೂ ನನಗೂ ಬಿಟ್ಟಿಲ್ಲ, ಫುಲ್ ನೈಟ್ ವರ್ಕ್ ಮಾಡ್ತಾನೆ ಇರ್ತಿದ್ವಿ. ಬೆಳಗ್ಗೆ ಇನ್ನೇನ್ ನಿದ್ದೆ ಮಾಡಬೇಕು ಸರ್, ಇದಿಷ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಸರ್, ಮನೆಗೆ ಹೋಗಿ ಬೆಳಗ್ಗೆ ಮತ್ತೆ ರಾತ್ರಿ ಬರ್ತೀನಿ ಅನ್ನೋರು. ಈ ತರ ಒಂದೊಳ್ಳೆ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಯ್ತು. ಎಲ್ಲೂ ಕಾಂಪ್ರಮೈಸ್ ಆಗ್ಲಿಲ್ಲ. ಈಗ ನಾನು ವರ್ಕ್ ಮಾಡಿ DTS ಹೋದ್ಮೇಲೂ DTS ಅಲ್ಲಿ ಕುತ್ಕೊಂಡು ನೋಡಿದಾಗ ಸರ್ ಇಲ್ಲಿ ಏನೋ ಬೇಕು ಅಂತ ಹೇಳಿ ಮತ್ತೆ ಹೋಗಿ ವರ್ಕ್ ಮಾಡಿದ್ದೀವಿ. ಆ ಒಂದು ಬಾಂಡಿಂಗ್ ಅನ್ನ ನನಗೂ ಮತ್ತೆ ಡೈರೆಕ್ಟರ್ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಸಿಕ್ತು, ಒಳ್ಳೆ ವರ್ಕ್ ನಡೀತು. ಆಮೇಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಪ್ರತಿ ಸೀನ್ ಅಲ್ಲೂ, ಎಂಟ್ರಿಯಿಂದ ಹಿಡಿದು ಎಂಡಿಂಗ್ ವರ್ಗುನು. ನೆಕ್ಸ್ಟ್ ಏನು ಒಂದೊಂದೇ ಕ್ಯಾರೆಕ್ಟರ್ಗಳು ಆಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಮಹತ್ವ ಏನು ಅನ್ನೋದು ನಮ್ಗೆಲ್ಲ ಆಡ್ ಆಗ್ತಾ ಗೊತ್ತಾಗುತ್ತೆ. ಕೊನೆ ಎಂಡಿಂಗ್ ವರ್ಗುನು ಯಾವ ಕ್ಯಾರೆಕ್ಟರ್ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದೇ ಇಡೀ ಸಿನಿಮಾದ ಒಂದು ಕಂಟೆಂಟ್. ಅಂದ್ರೆ ಪ್ರತಿ ಒಂದು ಉಳಿಸ್ಕೋಬೇಕಾದ್ರೆ ಒಂದು ಫ್ಯಾಮಿಲಿ ಇರ್ಬೋದು, ಒಂದು ಸ್ಟ್ರಗ್ಲಿಂಗ್ ಇರ್ಬೋದು, ಇಡೀ ಲೈಫ್ ಇರ್ಬೋದು, ಗೋಲ್ ಇರ್ಬೋದು, ಪ್ರತಿ ಒಂದನ್ನು ಈ FIR ಸಿನಿಮಾದಲ್ಲಿ ನಾವು ನೋಡ್ಬೋದು. ನಾಟ್ ಓನ್ಲಿ FIR ಅಂದ ತಕ್ಷಣ ಆ ಕೇಸ್ ಬಗ್ಗೆ ಮಾತ್ರ ಅಲ್ಲ, ಪ್ರತಿ ನಾವು ವಿಷಯಗಳನ್ನು ಇದನ್ನ ಪರಿಗಣಿಸಿ ಸಿನಿಮಾದಲ್ಲಿ ಮಾಡಿದ್ದಾರೆ. ನನಗೂ ಒಂದು ಒಳ್ಳೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ನನ್ನ ಕೆಲಸನ ಬಂದ ತಕ್ಷಣ ನನಗೆ ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು, ನೋಡಿದವರೆಲ್ಲ ತುಂಬಾ ಖುಷಿ ಪಟ್ರು, ಎಲ್ಲ ಇಷ್ಟಪಟ್ಟಿದಾರಪ್ಪ ರೀ ರೆಕಾರ್ಡಿಂಗ್ ಅಂತ. ಅದೇ ನಮಗೆ ಮುಂದಿನ ಬೆಳವಣಿಗೆಗೆ, ಇನ್ನೂ ಮುಂದಿನ ಸಿನಿಮಾಗಳಿಗೆ ಒಳ್ಳೆ ವರ್ಕ್ ಮಾಡಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಮಾತದು. ಹೀಗೇನೆ ಇನ್ನೂ ಹಲವಾರು ಸಿನಿಮಾ ಅವ್ರ ಕಡೆಯಿಂದ ನನಗೆ ಕೊಡ್ತಾ ಇದ್ದಾರೆ, ಅದು ನಂಗೆ ಖುಷಿ ವಿಷಯ.
ಒಳ್ಳೆ ವರ್ಕ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಕೆಲಸ ನೀವು ಮತ್ತೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನನ್ನ ಹಂಬಲ ಇದೆ. ನಿಮ್ಮೆಲ್ಲ ಎಲ್ಲ ಟೀಮಿಗೂ ಸಮೇತ ಇವತ್ತೆಲ್ಲರೂ ಒಟ್ಟಿಗೆ ನೋಡ್ತಾ ಇದ್ದೀನಿ. ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವೆಲ್ರೂ ಹೀಗೇನೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ಕೊಂಡು ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂ ಜಿ ಅಂತ. ನಾಮಕರಣ ಮಾಡಿದ್ ಯಾರು ಅಂತ ಕೇಳ್ತಿದ್ದಾರೆ ನಮ್ಮ ಪ್ರೊಡ್ಯೂಸರ್. ಆಕ್ಚುಲಿ ನನ್ನ ಹೆಸರು ಓಂ ಪ್ರಸಾದ್ ಜಿ ಅಂತ. ಆ ಪ್ರಸಾದ್ನ ಎಡಿಟ್ ಮಾಡಿದ್ದು ಫಸ್ಟ್ ಎಡಿಟ್ ನಮ್ಗೆ. ಓಂ ಪ್ರಸಾದ್ ಜಿ, ಆ ಪ್ರಸಾದ್ನ ಎಡಿಟ್ ಮಾಡಿದ್ರು ಅವರು ಸರ್. ಥ್ಯಾಂಕ್ಸ್ ಸರ್. ಯಶಾ ಫಿಲ್ಮ್ಸ್ ಗಾಲಿ ರಮೇಶ್ ಸರ್ಗೆ, ಭಾಗ್ಯ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್. ನನ್ನ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅರವಿಂದ್ ಕೌಶಿಕ್ ಸರ್ ಡೈರೆಕ್ಷನ್ ಒನ್ ಟೇಕ್ ಸಿನಿಮಾ. ನಿಮ್ಗೆ ಎಲ್ರು ಗೊತ್ತಿರುತ್ತೆ ಮೀಡಿಯಾದವರಿಗೆ. 8 ಗಂಟೆಗೆ ಆಕ್ಷನ್ ಅಲ್ಲಿ 9:50ಕ್ಕೆ ಕುಂಬಳಕಾಯಿ ಬಿಡಿದ್ವಿ, ಇನ್ಕ್ಲೂಡಿಂಗ್ 2 ಸಾಂಗು 1 ಫೈಟು. ಇದು ನನ್ನ ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟ್. ಅದಾದ್ಮೇಲೆ ಸೆಕೆಂಡು ಬೊಂಬೆ ಆಟ ಅಂತ ಮಕ್ಕಳ ಸಿನಿಮಾ. ಅದಕ್ಕೆ ಸುಮಾರು ಒಂದು 6-7 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಅದು ನಿಮ್ ಮೀಡಿಯಾದವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಅಂಡ್ ಥರ್ಡ್ ಶವದ ಮುಂದೆ ಅಂತ ಒಂದು ಸಿನಿಮಾ ಮಾಡಿದೆ ಮೈಸೂರಲ್ಲಿ. ಅದ್ರಲ್ಲಿ 2 ಕ್ಯಾರೆಕ್ಟರ್ ಒಂದೇ ಮನೆಯಲ್ಲಿ ಶೂಟ್ ಮಾಡಿರುವಂತದ್ದು. ಅದಾದ್ಮೇಲೆ ನಮ್ದು FIR. FIR ಏನಂದ್ರೆ ಒಂದು ನೈಟಲ್ಲಿ ನಡೆಯುವಂತ ಕತೆ, ಸಸ್ಪೆನ್ಸ್, ಆಕ್ಷನ್, ಕ್ರೈಮ್ ಥ್ರಿಲ್ಲರ್. ಇದನ್ನಿಷ್ಟು ಪ್ರೆಸೆಂಟ್ ಮಾಡಬೇಕು. ನನ್ನಿಂದ ಆದಷ್ಟು ಮಾಡಿದೀನಿ. ನಿಮ್ಮ ಸಹಕಾರ ನಮ್ಮ ತಂಡಕ್ಕೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ಅಂಡ್ ಇಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ನಾ ಆಕ್ಚುಲಿ ತೆಲುಗು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತೆಲುಗುನೇ. ಬಟ್ ಕನ್ನಡ ಇಲ್ಲಿ ಬಂದು ನಾನು ಕಲ್ತು ಈಗ ಸಿನಿಮಾ ಮಾಡಬೇಕು ಅಂತ ಒಂದು ಹಠದಿಂದ ಇಲ್ಲಿ ನಾನು ಇದ್ದೀನಿ ಬ್ಯಾಂಗ್ಳೂರಲ್ಲಿ. ಸೊ ನಮ್ಮ ರಮಣ್ ರಾಜ್ ಕೂಡ ಆಕ್ಚುಲಿ ತೆಲುಗುನವರೇ. ಆಕ್ಚುಲಿ ನನಗೆ ಸುಧೀರ್ ಅಂತ ಒಬ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ನ. ಒಂದು JD ಚಕ್ರವರ್ತಿ ಸಿನಿಮಾ ಮಾಡಿದೀವಿ ಅಂತ. ಸೊ ನನ್ಗೆ ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ತುಂಬಾ ಲೈಕ್ ಆಯ್ತು. ಆಮೇಲೆ ಅವ್ರ ಟ್ಯಾಲೆಂಟ್ ತುಂಬಾ ಚೆನ್ನಾಗಿದೆ. ಸ್ಕ್ರಿಪ್ಟ್ ಒಂದ್ಸಲ ನಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಏನು ಅರ್ಥನೇ ಆಗಿಲ್ಲ. ಆಕ್ಚುಲಿ ಏನಪ್ಪ ಈ ತರ ಲೈಕ್ KGF ಆ ತರ ಗೊತ್ತೇ ಆಗಲ್ಲ, ಆ ತರ ಹೋಗುತ್ತೆ ಸಬ್ಜೆಕ್ಟ್ ಇದೇನು ಅಂತ ಹೇಳಿ ಮತ್ತೆ ನಾನು ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿದಾಗ ಅವರು ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್, ಇದೊಂಥರ ಡಿಫ್ರೆಂಟ್ ಆಗಿದೆ, ಥ್ರಿಲ್ಲಿಂಗ್ ಸಬ್ಜೆಕ್ಟ್, ಇದು ಮಾಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಆಗ ಉಟ್ಕೊಂಡಿದೆ ಈ ಸ್ಟೋರಿ. ಆಮೇಲೆ ನಾವು ಎಲ್ಲ ಸರ್ಚ್ ಮಾಡುವಾಗ ನಮ್ಮ ರಾಘವೇಂದ್ರ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಎಡಿಟರ್ ಸರ್. ಸೊ ಆಗ ನಾವು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ನಾನು ಜಸ್ಟ್ ಆಕ್ಟರ್ ಮಾತ್ರ ಇದ್ದಿದ್ದು. ನನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ರಮೇಶ್ ಸರ್ಗೆ ಮತ್ತೆ ಭಾಗ್ಯ ಮೇಡಮ್ಗೆ. ಫಸ್ಟ್ ಈ ಸ್ಟೋರಿ ಅವರು ಓಕೆ ಮಾಡಿದ ತಕ್ಷಣನೇ ಈ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಇದರಲ್ಲಿ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಮೀನ್ಸ್ ಸಿನಿಮಾ ನೋಡಿದ್ರೇನೆ ಗೊತ್ತಾಗದೆ ಕ್ಯಾರೆಕ್ಟರ್ ಬಗ್ಗೆ ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮಲ್ಲಿ ಈ ಸಿನಿಮಾ ಅಲ್ಲಿ ನಮ್ಮ ವಿಜಯ ರಾಘವೇಂದ್ರ ಸರ್ ಆಕ್ಟ್ ಮಾಡಿರೋದು, ಅವ್ರನ್ನ ನಾನು ನೋಡಿ ತುಂಬಾ ಕಲ್ತಿದ್ದೀನಿ ಈ ಸಿನಿಮಾ ಅಲ್ಲಿ. ಅವರು ಟೈಮ್ ಸೆನ್ಸ್, ಫಸ್ಟ್ ಆಫ್ ಆಲ್ ಅವರ ನೈಟ್ ಶೂಟ್, ಅವ್ರು ಎಲ್ಲೋ ಶೂಟ್ ಮಾಡಿರ್ತಾರೆ ಡೇ ಅಲ್ಲೆಲ್ಲ, ಕರೆಕ್ಟ್ ಆಗಿ ಆ ಟೈಮ್ಗೆ ಕರೆಕ್ಟ್ ಆಗಿ ಬರ್ತಾರೆ, ಕರೆಕ್ಟ್ ಆಗಿ ಆಕ್ಟಿಂಗ್ ಮಾಡ್ಕೊಂಡು ಅವ್ರ ಟೈಮ್ಗೆ ಅವರು ಕರೆಕ್ಟ್ ಆಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ನೋಡಿ ನಾನು ತುಂಬಾ ಕಲ್ತಿದ್ದೀನಿ. ತುಂಬಾ ಥ್ಯಾಂಕ್ಸ್ ರಾಘವೇಂದ್ರ ಸರ್. ಸೊ ಇದರಲ್ಲಿ ಇನ್ನ ನಮ್ಮ ರಮಣ್ ರಾಜ್ ಅವರು ಮತ್ತೆ ಕ್ಯಾಮರಾಮನ್ ಓಂ ಜಿ ಅವರು ಮತ್ತೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಅಕುಲ್ ಮಾಸ್ಟರ್ ಎಲ್ಲ ಇದ್ದಾರೆ. ನೆಕ್ಸ್ಟ್ ಸಿನಿಮಾ ವಿಚಾರಣೆ ಅಂತ ನಾವು ಎಲ್ಲ ಸೇರಿ ಅವರು ರಮೇಶ್ ಸರ್ ಜೊತೆಲ್ಲೇ ಅದರಲ್ಲೂ ನಾನು ಆಕ್ಟ್ ಮಾಡಿದ್ದೀನಿ. ಸೊ ಇದೊಂದು ನಮ್ ಟೀಮ್ ತರ ಆಗಿದೆ, ನಮ್ದೊಂದು ಫ್ಯಾಮಿಲಿ ತರ ಆಗಿದೆ. ಸೊ ನಮ್ಗೆ ಸಪೋರ್ಟ್ ಆಗಿ ಈ ಸಿನಿಮಾಲಿ ನಮ್ಗೆ ರಾಘವೇಂದ್ರ ಸರ್ ಇದ್ದಾರೆ. ಮತ್ತೆ ಈಗ ನನಗೆ ಇಲ್ಲಿ ಬಂದಿರುವಂತ ನಮ್ಮ ಕೂಡೂರು ರಾಮಕೃಷ್ಣ ಸರ್, ಇವರೆಲ್ಲ ನಮ್ ಸಪೋರ್ಟ್ ಇದೆ. ಶ್ರೀನಿವಾಸ್ ಸರ್, ಗೋಕುಲ್ ಸರ್ ಎಲ್ಲ ನಮ್ಗೆ ಪರಿಚಯ ಇದ್ದಾರೆ. ಸೊ ಮೀನ್ಸ್ ನಮ್ಗೆಲ್ಲ ಸ್ವಲ್ಪ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ನಮ್ಗೆ ಯಾರ್ದಾದ್ರೂ ಒಂದು ಪಿಲ್ಲರ್ ಬೇಕು. ಆ ತರ ನಮ್ಗೆ ಸಿಕ್ಕಿರುವಂತದ್ದು ನಮ್ಮ ರಮೇಶ್ ಸರ್ ಮತ್ತೆ ನಮ್ಮ ಟೀಮ್ಗಳು. ಸೊ ಇನ್ನು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಒಂದು ತೆಲುಗು ಪ್ರಾಜೆಕ್ಟ್ ನಮ್ಮ ಅಕುಲ್ ಮಾಸ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಗೆ ಎಲ್ಲರೂ ಸಹಕಾರ ಇರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ದಯವಿಟ್ಟು FIR ಅನ್ನೋ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ.
ಡೇಲ್ ಸರ್ ಹೇಳ್ದಂಗೆ ಡೇಲ್ ಶೂಟೇ ಮಾಡಿಲ್ಲ, ಇದು ಎಲ್ಲ ನೈಟೇ ಮಾಡಿರೋದು ಒಂದೇ ಶೆಡ್ಯೂಲ್ ಅಲ್ಲಿ. ರಮೇಶ್ ಸರ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ರಮೇಶ್ ಸರ್, ನಾನು ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ನಾನು 2-3 ಸಿನಿಮಾ ಟ್ರೈ ಮಾಡಿದ್ದೀನಿ, ಎಲ್ಲೆಲ್ಲೋ ಹೋಗಿ ಎಲ್ಲ ದುಡ್ಡೆಲ್ಲ ಕಲ್ಕೊಂಡಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ, ಅಲ್ಲೂ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ, ಜಿದ್ದಟ್ಟು ಅಂತ ರಮೇಶ್ ನಾವೆಲ್ಲ ಆಕ್ಟ್ ಮಾಡಿದ್ವಿ, ಅಲ್ಲೂ ಸ್ವಲ್ಪ ಏನೋ ವರ್ಕೌಟ್ ಆಯ್ತು. ಬಟ್ ಕನ್ನಡದಲ್ಲಿ ನಮಗೆ ಯಾವುದೇ ₹1 ಇದುವರೆಗೂ ರಿಟರ್ನ್ ಬಂದಿಲ್ಲ. 2-3 ಸಿನಿಮಾಗಳಿಗೆಲ್ಲ ನಾವು ಟ್ರೈ ಮಾಡಿದೀವಿ. ಬಟ್ ರಮೇಶ್ ಸರ್ ಜೊತೆ ಬಂದ ಮೇಲೆ ಇದು ನಮ್ಗೆ 100% ಸಕ್ಸಸ್ ಆಗತ್ತೆ ಅಂತ ಅವ್ರ ಜೊತೆಲೇ ನಾನು ಈಗ 1-2 ವರ್ಷದಿಂದ ಅವ್ರ ಜೊತೆಲಿ ಬಿಟ್ಟು ಬೇರೆ ಎಲ್ಲೂ ನಾನು ಟ್ರಾವೆಲ್ ಮಾಡ್ತಾ ಇಲ್ಲ. ಅವ್ರ ಜೊತೆಯಲ್ಲಿ ಇನ್ನ 2-3 ಸಿನಿಮಾ ಮಾಡ್ತೀವಿ. ಸೊ ನಾವು ಕನ್ನಡ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ತಮಿಳು ತೆಲುಗು ಅಂತ ಎಲ್ಲೂ ಹೋಗಲ್ಲ. ಒಂದ್ ಸಿನಿಮಾ ಮಾತ್ರ ಇವ್ರ ಹತ್ರ ಕಮಿಟ್ ಆಗಿದೀವಿ, ಅದು ಕನ್ನಡದಲ್ಲೇ ಶೂಟ್ ಮಾಡ್ತೀವಿ. ಸೊ ಎಲ್ಲ ಇಲ್ಲೇ ಮಾಡ್ತೀವಿ. ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ FIR ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಅವ್ರದೇನಾ ಸಾಂಗ್? ಎಸ್, ಈ ಮೂವಿಯಲ್ಲಿ ಫಸ್ಟ್ ಆಫ್ ಆಲ್ ರಮೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಅಂಡ್ ಫಸ್ಟ್ ವಿಜಯ್ ಸರ್ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದ ತಕ್ಷಣ ಪ್ರತಿಯೊಬ್ರು ಒಪ್ಕೊಂಡ್ರು. ಯಾಕಂದ್ರೆ ಸೆಕೆಂಡ್ ಥಾಟೇ ಬಂದಿಲ್ಲ ಅವರಿಗೆ, ಏನು ಹೆಂಗಿರುತ್ತೆ ಮೂವಿ ಕತೆ ಏನೂ ಕೇಳಿಲ್ಲ. ಬಿಕಾಸ್ ವಿಜಯ್ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳಿ. ಸೊ ಯಾವುದೇ ರೀತಿ ಥಾಟ್ಸ್ ಇರಲಿಲ್ಲ ಅವರಿಗೆ. ಸೊ ಈ ಮೂವಿಯಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ನನ್ನ ಪೇರು ಬಂದು ವಿರಾಜ್ ಸರ್ ಅವರು. ಸೊ ನನಗೆ ತುಂಬಾನೇ ಖುಷಿ ಆಗ್ತದೆ. ಪಾತ್ರದ ಬಗ್ಗೆ ವಿರಾಜು ಸಿರಿ ಅವರು ಹೇಳಿದಾಗ ಏನು ಹೇಳಕ್ಕಾಗಲ್ಲ, ಸಸ್ಪೆನ್ಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ ಅಷ್ಟೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈ ಚಿತ್ರದ ಮತ್ತು ನೀವು ಕೂಡ ಸಿನಿಮಾದ ಬಗ್ಗೆ ಹಾಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಓನ್ಲಿ ಓಕೆ. ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಲೇಟ್ ಆಗಿ ಬಂದೆ. ಅಂಡ್ ನಮ್ಮ FIR ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ಲೈಕ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಬಿಕಾಸ್ ರಮೇಶ್ ಸರ್ ಆಗ್ಲಿ ಮತ್ತೆ ರಮಣ ಸರ್ ಆಗ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಇದ್ರಲ್ಲಿ ನಾನು ಫೈಟ್ ಸೀನ್ ಕೂಡ ಮಾಡಿದ್ದೀನಿ. ಅಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ದಟ್ ಆನ್ ಸ್ಕ್ರೀನ್. ಸೊ ಎಲ್ಲರೂ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ ಅಂಡ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಅಂದ ತಕ್ಷಣ ಎಲ್ಲ ಬಗ್ಗೆ ಸ್ವಲ್ಪ ಏನಾದ್ರು ರಿವೀಲ್ ಮಾಡಲ್ಲ ಅಂತ ಗೊತ್ತು, ಆದ್ರೂ ಸ್ವಲ್ಪ ಸಿನಿಮಾ ಬಗ್ಗೆ ಹಾಗೆ ನಿಮ್ಮ ತಾರಾ ಬಳಗದ ಬಗ್ಗೆ ಏನ್ ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಇದ್ದವರು ಅಂತರಿಗೂ ಎಲ್ಲರಿಗೂ, ಹಾಗೆ ಸ್ಟೇಜ್ ಮುಂದೆ ಇರೋ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿ ಇರಲ್ಲ, ಸ್ವಲ್ಪ ಕ್ಷಮೆ ಇರಲಿ ಸರ್. ಎಲ್ಲ ನೀವು ಹೇಳ್ಕೊಟ್ಟಿದ್ದೆ ಸರ್, ಕನ್ನಡ ಹೇಳ್ಕೊಟ್ಟಿದ್ದೆ ಸರ್. ಸೊ ನಾನು ಫಸ್ಟ್ ಜಡೆ ಚಕ್ರ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಅದನ್ನು ಮುಂದೆ ರಿಲೀಸ್ಗೆ ಬರುತ್ತದೆ. ಸೊ ಆ ವರ್ಕ್ ನಡುವಾಗ ಬಂದಿರೋಂಥ ಥಾಟು FIR ಅಂತ. ಸೊ ನಾನು ಫಸ್ಟ್ ಕತೆ ಬರೆದಾಗ ನನ್ನ ಫ್ರೆಂಡ್ ಒಬ್ಬ ಸುಧೀರ್ ಅಂತ ಇದ್ದ. ಸೊ ಅವನ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅವ್ರಿಗೆ ಪರಿಚಯ ಆಗಿದ್ದವರು ನಮ್ಮ ಭಾಗ್ಯ ಮೇಡಮ್, ರಮೇಶ್ ಅವರು, ಸೊ ಪ್ರೊಡ್ಯೂಸರು. ಸೊ ಅವ್ರಿಗೆ ಹೋಗಿ ಕತೆ ಹೇಳಿದ್ದೆ. ಕತೆ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಗ್ಬಿಟ್ಟು ಬಟ್ ಅವ್ರು ಹೇಳಿದ್ರು, ಯಾರಿಗಂತ ಮಾಡ್ಕೊಂಡಮ್ಮ ನೀನು ಕತೆ ಅಂತ. ಸೊ ನಾನು ಬ್ಯಾಂಗ್ಳೂರ್ ಬಂದಾಗ ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಸೊ ವಿಜಯ್ ಸರ್ ನಮ್ಮ ಸಿನಿಮಾಗಳು ಸುಮಾರು ನೋಡಿದ್ದೀನಿ. ಸೊ ಕತೆ ಬರೆದಿದ್ದ ತಕ್ಷಣ ನಾನು ಹೇಳಿದೆ ಪ್ರೊಡ್ಯೂಸರ್ ಸರ್ಗೆ, ಸರ್ ವಿಜಯ್ ಸರ್ ಅಂದ್ರೆ ಚೆನ್ನಾಗಿರುತ್ತೆ, ವಿಜಯರಾಘವನ್ ಸರ್ ಅಂತಂದ್ರೆ. ಸೊ ಅದಕ್ಕೆ ಅವರು ಸರಿ ಆಯ್ತಮ್ಮ ಹೋಗಿ ವಿಜಯ್ ಸರ್ ಕತೆ ಹೇಳಿ ಬನ್ನಿ ಅಂತ ಹೇಳಿದ್ರು. ಸೊ ಅವಾಗ ನಾನು ವಿಜಯ್ ಸರ್ ಹತ್ರ ಹೋಗಿದ್ದೆ. ಅವರು ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ರು, ಆದ್ರೂ ನಮ್ಗೊಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿದ್ರು. ಕತೆ ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಕೇಳಿದ ತಕ್ಷಣ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಆವಾಗಿಂದ ಶುರುವಾಗಿದ್ದೆ ನಮ್ಮ FIR 626 ಅಂತ. ಸೊ ಆವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿದ್ವಿ. ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್. ಹಾಗೆ ವಿಜಯ್ ಸರ್ ಬಗ್ಗೆ ಹೇಳ್ಬೇಕು. ವಿಜಯ್ ಸರ್ ಹೆಂಗಂದ್ರೆ ನನಗೆ ಒಂದು ಒಳ್ಳೆ ಅನುಭವ ಆಗಿದೆ. ಲೈಕ್ ಹೆಂಗಂದ್ರೆ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಮೇ ಬಿ 50 ಸಿನಿಮಾ ಮೇಲೆ ಮಾಡಿದ್ದಾರೆ. ಅದು ನನ್ನ ಸೆಕೆಂಡ್ ಸಿನಿಮಾಗೆ ಅವರೇ ಹೀರೋ ಆಗಿದ್ದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗಿದೆ. ಅವರಿಂದ ತುಂಬಾ ಕಲ್ತಿದ್ದೀನಿ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಹಾಗೆ
ಅವರು ಹೇಗಂದ್ರೆ ಲೈಕ್ ವಿಜಯ್ ಸರ್ ಇವತ್ತು ಶೂಟ್ ಮಾಡಿ ಹೋಗಿರ್ತಾರೆ. ಸೊ ನಾಳೆ ಬೆಳಿಗ್ಗೆ ಬಂದು ಹೋಗಿ ಅವ್ರ ಕತೆ ಲೈಕ್ ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಆಗಿರುತ್ತೆ ಅಂತ ಹೇಳಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಅವ್ರು ಅದೇ ಮೂಡಲ್ಲೇ ಬಂದು ಅಲ್ಲಿ ನಿಂತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನಗೆ ಇಲ್ಲ, ನನ್ನ ಕತೆ ಏನು ಬರ್ಕೊಂಡಿದ್ದೀನೋ ಅದಕ್ಕೆ ಲೈಕ್ 100% ಅಲ್ಲ ಜಾಸ್ತಿನೇ ಮಾಡಿ ನನ್ನ FIR ಸಿನಿಮಾನ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂದರೆ ಸೊ ನೀವು ಮಾಡಿರೋ ಇದಂತ ಸರ್. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ತುಂಬ ಕಲ್ತಿದ್ದೀನಿ. ಸೊ ತುಂಬ ಹಾರ್ಡ್ ವರ್ಕ್ ಕಲ್ತಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಏನೇನು ಕೇಳಿದ್ದೀನೋ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಎಡಿಟರು ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಹೇಳ್ಕೊಟ್ಟಿದ್ದಾರೆ, ಕನ್ನಡ ಆಗಲಿ, ಸಿನಿಮಾ ಬಗ್ಗೆ ಆಗಲಿ, ಇಂಡಸ್ಟ್ರಿ ಬಗ್ಗೆ ಆಗಲಿ. ಸೊ ನನ್ನ ಫಸ್ಟ್ ಸಿನಿಮಾ ಜಡಚಕ್ರ ಸರ್ ಸಿನಿಮಾನು ಎಡಿಟರ್ ನಮ್ಮ ನಾಗೇಂದ್ರ ಸರ್. ಈಗ ಈ ಸಿನಿಮಾನು ಎಡಿಟರ್ ನಾಗೇಂದ್ರ ಸರ್. ಅದರಲ್ಲೂ ಒಂದು ಪಾತ್ರ ಮಾಡಿದ್ದಾರೆ, ಇದರಲ್ಲೂ ಒಂದು ಪಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ತುಂಬಾ ಕಲ್ತಿದ್ದೀನಿ ನಾನು. ಸೊ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ಇದು ಎಷ್ಟು ದಿನ ಮಾಡಿದ್ವಿ ಶೂಟಿಂಗ್? ಸೊ ಒಂದು ಆಗಿದೆ 35 days ಮಾಡಿದ್ವಿ ಸರ್. ನೈಟ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ? ಫುಲ್ ನೈಟ್ ಸರ್. 35 days ನೈಟ್ ಸರ್. ಸರ್ ಕರ್ತನೆ FIR 66 ಲೈಕ್ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ಫುಲ್ ಸ್ಟೋರಿ ಕತೆ ಒಂದೇ ನೈಟ್ ಕತೆ ಸರ್. ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ಒಂದು ಕತೆ. ಮ್ಯಾಕ್ಸ್ ಈಗ ಮ್ಯಾಕ್ಸ್ ತರ ಮೇರಿ ಮುಂದೆ ನಾವು ಬರ್ಬೇಕಾಯ್ತು. ಈಗ ಮ್ಯಾಕ್ಸ್ ಬರ್ತದೆ. ಅದು ಒಂದು ದಿವಸದ ಕತೆ. ಎಸ್ ಎಸ್ ಎಸ್. ಅದು ಒಂದು ನೈಟ್ ಅದು ನೈಟ್ ಇದೆ. ಒಂದು ನೈಟ್ ಸರ್. ಒಂದು ನೈಟ್ ಸರ್. 12 hours. one night. ಮ್ಯಾಕ್ಸ್ ಇದು ಟ್ಯಾಕ್ಸ್. ಒಟ್ನಲ್ಲಿ ಫೈರ್. ಎಸ್ ಎಸ್. ಹಾಗೆ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರ. ಎಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸರ್. ಎಸ್ ಸ್ಪೆಷಾಲಿಟಿನೇ ಅದು ನಮ್ಗೆ FIR ಸಿನಿಮಾದ ವಿಶೇಷತೆ ಅದೇ. ಇವಾಗ ನಾನು ಹೇಳ್ಬಾರ್ದು ಅಂತ ಅನ್ಕೊಂಡೆ 6 to 6 ಅಂದ್ರೆ ಒಂದ್ ನೈಟ್ ಅಲ್ಲಿ ನಡೆಯೋದು ಅಂತ. ಆದ್ರೆ ಹೇಳಿದ ಒಂಥರ ಒಳ್ಳೇದೇ ಆಯ್ತು. ಯಾಕಂದ್ರೆ ಒಂದು ಸಿನಿಮಾಗೆ ಆಡಿಯನ್ಸ್ಗೆ ನಾವು ಒಂದು ರೀತಿ ಒಂದು ಆಹ್ವಾನ ಪತ್ರಿಕೆ, ಒಂದು ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿ ಏನಾದ್ರು ಒಂದು ವಿಶೇಷತೆ ಇದೆ ಅಂತ ಹೇಳಿದಾಗ ಅದು ಏನಿರುತ್ತೆ ಅಂತ ನೋಡೋದಕ್ಕೆ ಬರ್ತಾರೆ. ಸೊ ಬಹಳ ಚೆನ್ನಾಗಿ ಅಲ್ಲಿ ವಿಚಾರವನ್ನ ತುಂಬಿಸಿದ್ದಾರೆ ನಮ್ಮ ನಿರ್ದೇಶಕರು. ಅದಕ್ಕೆ ಮೇಜರ್ ಸಪೋರ್ಟ್ ಆಗಿರೋದು ಆಕ್ಷನ್ ಸೀಕ್ವೆನ್ಸಸ್. ಆ ಆಕ್ಷನ್ ಸೀಕ್ವೆನ್ಸಸ್ ನ ನಾವು ನಮ್ಮ ನಾಗಣ್ಣವ್ರು ಎಡಿಟ್ ಮಾಡೋ ಪರಿ ಏನಿದೆ ನೋಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡ್ ಸೆನ್ಸ್ ಇದೆಯೋ ಹಾಗೆ ಇವ್ರಿಗೆ ಅದರ ಅನುಭವ ಇದೆಯಲ್ಲ, ಒಂದು ವಿಜುವಲ್ ಸೆನ್ಸ್ ಏನಿದೆ, ಆ ಫ್ಲೋ ಏನಿದೆ, ಅದು ಅವ್ರಿಗೆ ಯಾರ್ದು ದೃಷ್ಟಿ ಬೀಳದೆ ಇರಲಿ ಅಂತ ನಾನು ಬೇಡ್ಕೋತೀನಿ. ಯಾಕಂದ್ರೆ ಅಂತ ಅದ್ಭುತವಾದ ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ಆಕ್ಷನ್ ವಿಚಾರ ಅಂತ ಹೇಳಕ್ ಬಂದಾಗ ಸುಮಾರು ನನ್ಗೇನೆ ಒಂದು 4-5 ಆಕ್ಷನ್ ಸೀಕ್ವೆನ್ಸ್ ಇದೆ. ನಾನ್ ಸ್ಟಾಪ್ ಇತ್ತು, 4 ಇದೆ. ಸೊ ಆಕ್ಷನ್ ಅಂತ ಹೇಳಿದ್ರೆ ಅದು ತುಂಬಾ ಎನರ್ಜಿ ಕನ್ಸ್ಯೂಮಿಂಗ್. ಬೇಸಿಕ್ಲಿ 6 ಗಂಟೆಯಿಂದ ಶೂಟಿಂಗ್ ಅಂತ ಹೇಳ್ಬಿಟ್ರೆ ಏನೇ ಮಾಡಿದ್ರು 11:30-12 ಗಂಟೆಗೆ ಎನರ್ಜಿ ರಪ್ಪನ್ ಬಿದ್ಬಿಡುತ್ತೆ ಕೆಳಗೆ. ಅದ್ ನಾವ್ ಎಷ್ಟೇ ಕಷ್ಟ ಬಿದ್ರು ಅಂತ. ಆದ್ರೂ ಕೂಡ ಬೆಳಗಿನ ಜಾವ 4:30-5 ಗಂಟೆವರೆಗೂ ಮಾಡಿದ್ವಾ, 4:30-5 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ವಿ. ಖುಷಿಯಾಗಿ ಕೆಲಸ ಮಾಡಿದ್ವಿ. ಬಹಳ ಒಳ್ಳೆ ಟೀಮ್ ಇತ್ತು, ಬಹಳ ಒಳ್ಳೆ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇದ್ರು. ರಿಸ್ಕ್ ಇರುತ್ತೆ, ನಾವೆಲ್ಲ ರಿಸ್ಕ್ ತಗೋಬೇಕಾಗತ್ತೆ. ಆಕ್ಷನ್ ಅಂತ ಹೇಳಾದ್ಮೇಲೆ ನಾವು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಈಗ ಜನರಿಗೆ ಥಿಯೇಟರ್ಗೆ ಬರೋದೇ ರಿಸ್ಕ್ ಆಗ್ಬಿಟ್ಟಿದೆ. ಸೊ ಆ ರಿಸ್ಕ್ ತಗೊಂಡು ಅವ್ರು ಥಿಯೇಟರ್ಗೆ ಬರ್ಬೇಕಾದ್ರೆ ನಾವು ರಿಸ್ಕ್ ತಗೊಂಡು ಒಳ್ಳೆ ಸಿನಿಮಾ ಮಾಡೋದ್ರಲ್ಲಿ ಅದ್ರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸು ಜನ ಕೊಡ್ಲಿ, ನಿಮ್ಮ ಪ್ರೋತ್ಸಾಹದಿಂದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಚಪ್ಪಾಳೆ ಬರಲಿ ದಯವಿಟ್ಟು, ಪ್ರೋತ್ಸಾಹ ಮಾಡೋಣ. ಚಪ್ಪಾಳೆ ಇದ್ರೆ ಪ್ರೋತ್ಸಾಹ, ಅವ್ರಿಗೂ ಕೂಡ ಎನರ್ಜಿ ಬಂದಾಗ ಆಗುತ್ತೆ. ಚಪ್ಪಾಳೆ ಬರಲಿ. ಸ್ವಲ್ಪ ಡೌನ್ ಮಾಡಿ.
ಚಪ್ಪಾಳೆ ಬರ್ಲಿ FIR 626 ಸಿನಿಮಾದ ಆಡಿಯೋ ಲಾಂಚ್. ಸ್ವಲ್ಪ ಡೌನ್ ಮಾಡಿ, ಸ್ವಲ್ಪ ಡೌನ್ ಮಾಡಿ, ಮುಂದೆಗೆ. ಎಸ್ ನಾವೇ